ಕಣ್ಣೆಲ್ಲ ಮೂಗಿಲ್ಲ ಪಾಗಿಲ್ಲ ಅಂತಿದ್ದೆ ಅಂಗಡಿಯಲ್ಲಿ ಲಾಲಿಪಾಪ್ ಅಂತ ಕೇಳೋ ಮರ ನೀ ಯಾವ ತಂದು ಇಟ್ಟಿದ್ದು ನಮಗೆ ಇಲ್ಲಿ ಹೌದ್ರಿ ಕಣ್ಣೆಲ್ಲ ಮೂಗಿಲ್ಲ ಯಾವುದಿಲ್ಲ ಅಂತ ಹೇಳ್ತೀನಿ. ಹೌದು ಅಂಗಡಿ ಅಂತ ಕಾಣ್ತಿದೆ ಲಾಲಿಪಾಪು ಏನು ಕತ್ತಿ ಯಾವುದೋ ಏನಿದೆ ನಮಗೆ ತಿಳಿವಲ್ಲ. ಕಣ್ಣು ಮೂಗು ಬಾಯಿ ಇಲ್ಲಪ್ಪ ಬಣ್ಣ ಹೇಳ್ಬೇಕಂದ್ರ ಬಾಳಕಪ್ಪ ಎಳ್ಳಷ್ಟು ಎತ್ತರ ಅದಳಪ್ಪ ಮಳ್ಳು ಮಾಡಿ ಜನಕ ಮಾಡ್ಯಾಳಗಪ್ಪ ಎಳ್ಳೆ ಮೂರಂತ ಸಾಧನ ಈಗ ಏನಂತೀವಿ ಮಸಾರ ಕೇಳ್ತೈತಿಲ್ಲ ನಿನಗೆ? ಅಲ್ಲ ನಮಗೆ ಎಳ್ಳೆ ಮೂರಂತ ಸಾಧನ ಎಳ್ಳು ಮೂರಂತಸಿಲ್ಲ ಮಸಾರ ಎಳ್ಳಷ್ಟು ಎತ್ತರ ಹರಳಪ್ಪ ಮಳ್ಳು ಮಾಡಿ ಜನಕ ಮಾಡ್ಯಾಳಗಪ್ಪ. ಇಲ್ಲಿ ನೋಡ್ರಿ ಹಂಗದ ಅದ್ಭುತ. ಅದೇನ್ರಿ ಸ್ವಲ್ಪ ಸರಿಯಾಗಿ ಹೇಳ್ರಿ ನಾವು ಅಂಗಡಿಯಲ್ಲಿ ಪಾಪ ಪಾಪ ಯಾವ ಕೇಳಿದ್ರು ನಮಗೆ. ಅದು ಕುಂತಲೆ ಮಾಡ್ಯಾಳ ಹತ್ತಿನಪ್ಪ ಅಂಗಡಿ ಒಂದು ಬೇಡ್ತಾಳಲ್ಲ ಅಲ್ಲಿಪ್ಪಪ್ಪ ಮಸ್ತರ. ಜಾತ್ರೆ ಅಮರೇಶ್ವರ ಜಾತ್ರೆಗೆ ಬಂದಿರ ಅಂಗಡಿಯಾಗ ಬೇಕಾದ್ದು ಕೊಂಡ್ಕೋಬಹುದು ಅವ್ರ ಮನಸ್ಸಿನಾಗ ತಿಳಿದ್ರ. ಆ ಅಂಗಡಿ ಅಲ್ಲಪ್ಪದ ಅದು ಬೇರೆನಾದ ಅಂಗಡಿ. ಅದೇ ಮರ ಮತ್ತೆ ಅಂಗಡಿ ಅಂತದಪ್ಪ ಅಂದ್ರ ಕಣ್ಣು ಮೂಗು ಬಾಯಿ ಇಲ್ಲಪ್ಪ ಬಣ್ಣ ಹೇಳ್ಬೇಕಂದ್ರ ಬಾಳಕಪ್ಪ. ಇದಕ್ಕೆ ಎಲ್ಲನೈತಿ ಖರೆ ಜೀವಾತ್ಮಕ ಕಣ್ಣು ಮೂಗು ಬಾಯಿ ಇಲ್ಲಪ್ಪ. ಅದಕ್ಕೆ ಕುಂತಲ್ಲೆಕ್ಕಿ ಮಾಡ್ಯಾಳನಪ್ಪ ಅಂಗಡಿ ಒಂದು ಬೇಡುತ್ತಾಳ ಲಾಲಿಪಪ್ಪ ಅಂದ್ರ ಇದು ನಮ್ಮ ಧ್ಯೇಯ ಎಂಬುದು ದುಃಖನಪ್ಪ. ಇದು ಓಹೋ ಈ ಕಡೆ ನಮ್ಮ ಧ್ಯೇಯ ಎಂಬುದು ಅಂಗಡಿ ಒಳಗ ಅಂತರಾತ್ಮ ಜೀವಾತ್ಮ ಅದಕ್ಕೆ ಹೇಳಿ ಬೇಕಾದ ಕೊಂಡಕಂತದ್ರಿ. ಅಂದ್ರೆ ನೀವು ಹೌದಲ್ಲ ಮತ್ತೆ ಬಜಿ ಅಂಗಡಿ ದುನಿಯಾ ಬಳಿ ಅಂಗಡಿ ಅವೆಲ್ಲ ಅದು ಬೇರೆನೇ ಐತಲ್ಲ. ಕುಂತಲ್ಲೇ ಮಾಡ್ಯಾಳನಪ್ಪ ಅಂಗಡಿ ಎಂದು ಬೇಡುತ್ತಾಳಲ್ಲ ಅಲ್ಲಿಪ್ಪ. ಮುಂದೆ ಹೇಳ್ತೀನಿ ಕೇಳ್ರಿ ಸರ. ಹೇಳಲ್ಲ ಹೇಳು. ಕುಂತಲಾಗಿ ಮಾಡ್ಯಾಳನಪ್ಪ ಅಂಗಡಿ ಎಂದು ಬೇಡುತ್ತಾಳಲ್ಲ ಅಲ್ಲಿಪ್ಪ.
ಇದು ಅಧ್ಯಾತ್ಮದಲ್ಲಿ ಜೀವಾತ್ಮ ಎಂಬ ಹುಡುಗಿ ಜ್ಞಾನಿಗಳಿಗೆ ಗೊತ್ತಾಗ್ತದೆ ಈ ಮಾತು. ಮತ್ತೆ ಪಸಕಿನ ಯಾರನ್ನ ಮತ್ತೆ ಹುಡುಗಿ ಕಳ್ಕೊಂಡು ನಾವು ತೋಡಿಕೊಂಡಿರಿ. ಇದು ಬೇರೆ ಅಧ್ಯಾತ್ಮದ ಮಾತೈತೆ.